ನೀರಾವರಿ ನಂಬಿದ ರೈತರಿಗೆ ಬಿಗ್ ಶಾಕ್ ಎದುರಾಗಿದೆ. ಬೋರ್ ಕೊರೆಸಲು ಮುಂದಾಗೋ ರೈತರೇ ಇಲ್ಲಿ ನೋಡಿ. ಬೋರ್ವೆಲ್ ಕೊರೆಸೋಕೆ ಕೊಡಬೇಕು, ಈಗ ಡಬಲ್ ರೇಟ್ ಕೊಡಬೇಕಾಗುತ್ತೆ. ನೀವೇನಾದ್ರೂ ಬೋರ್ವೆಲ್ ಕೊರೆಸಬೇಕು ಅಂತ ಅಂದ್ರೆ ಈಗ ಡಬಲ್ ರೇಟ್ ಕೊಡಬೇಕು. ಈ ಮೊದಲು ಎಷ್ಟು ದುಡ್ಡು ಕೊಟ್ಟು ನೀವು ಈ ಒಂದು ಬೋರ್ವೆಲ್ ಕೊರೆಸ್ತಾ ಇದ್ರಿ, ಅಷ್ಟು ಕೊಟ್ರೆ ಈಗ ಬೋರ್ವೆಲ್ ಕೊರೆಯೋದಿಲ್ಲ, ಡಬಲ್ ರೇಟ್ ನ ಕೊಡಬೇಕಾಗತ್ತೆ. ಬೋರ್ ಕೊರೆಸಲು ಮುಂದಾಗೋ ರೈತರೇ ಇಲ್ಲಿ ನೋಡಿ. ಬೋರ್ವೆಲ್ ಕೊರೆಸೋಕೆ ಕೊಡಬೇಕು ಈಗ ಡಬಲ್ ರೇಟ್. 1,000 ಅಡಿ ಬೋರ್ ಹಾಕ್ಸೋಕೆ, ರಿಗ್ ಕೊರ್ಸೋಕೆ 1.60 ಲಕ್ಷ, ಏಕದಮ್ 20,000 ಹೆಚ್ಚಿಸಿದ ಬೋರ್ವೆಲ್ ಮಾಲೀಕರ ಸಂಘ. ರಿಗ್ ಮಾಲೀಕರ ಮತ್ತು ಏಜೆಂಟರ ಸಂಘದಿಂದ ಈ ಒಂದು ನಿರ್ಧಾರವನ್ನ ಮಾಡಲಾಗಿದೆ. ಹೊಸಕೋಟೆ ತಾಲೂಕು ವಾಬಸಂದ್ರದಲ್ಲಿ ಮೀಟಿಂಗ್. ಬೆಲೆ ಏರಿಕೆಯಿಂದ ನಷ್ಟ ಆಗ್ತಾ ಇದೆ, ಇದರ ಬೆನ್ನಲ್ಲೇ ಸಂಘದ ತೀರ್ಮಾನ ಇದು. ಈ ಹಿಂದೆ 1,000 ಅಡಿ ಬೋರ್ ಹಾಕ್ಸೋಕೆ 1.40 ಅಂದ್ರೆ 1,40,000 ಆಗ್ತಾ ಇತ್ತು. 25,500 ರೂಪಾಯಿದ ಬಿಟ್ ದರ ಇದೀಗ ಹೆಚ್ಚಾಗಿದೆ. ಕಾರ್ಮಿಕ ವೇತನ ಹೆಚ್ಚಳದಿಂದ ಲಾಭಾಂಶ ಕುಸಿತ ಆಗಿದೆ. ಚೀನಾದಿಂದ ಆಮದು ವಸ್ತು ಕೊರತೆಯಿಂದ ದರ ಏರಿಕೆ ಆಗಿದೆ. ಸದ್ಯಕ್ಕೆ ರೈತರಿಗೆ ಈಗ ಶಾಕ್ ಎದುರಾಗಿದೆ. ನೀರಾವರಿ ನಂಬಿದಂತಹ ರೈತರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಬೋರ್ ಕೊರೆಸಲು ಮುಂದಾಗೋ ರೈತರೇ ಒಮ್ಮೆ ಇಲ್ಲಿ ನೋಡಿ. ನೀವೇನಾದ್ರು ಬೋರ್ ಕೊರೆಸಬೇಕು ಅಂತ ಪ್ಲಾನಿಂಗ್ ನಲ್ಲಿ ಇದ್ರೆ ಬೋರ್ವೆಲ್ ಕೊರೆಸೋಕೆ ಡಬಲ್ ರೇಟ್ ಕೊಡಬೇಕಾಗತ್ತೆ. 1,000 ಅಡಿ ಬೋರ್ ಹಾಕ್ಸೋಕೆ, ರಿಗ್ ಕೊರ್ಸೋಕೆ 1.60 ಲಕ್ಷ ಅಂದ್ರೆ 1,60,000 ಆಗತ್ತೆ. ಏಕದಮ್ 20,000 ಹೆಚ್ಚಳ ಮಾಡಲಾಗಿದೆ. ರಿಗ್ ಮಾಲೀಕರ ಮತ್ತು ಏಜೆಂಟರ ಸಂಘದಿಂದ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಹೊಸಕೋಟೆ ತಾಲೂಕು ವಾಬಸಂದ್ರದಲ್ಲಿ ಮೀಟಿಂಗ್ ಮಾಡಲಾಗಿದೆ. ಬೆಲೆ ಏರಿಕೆಯಿಂದ ನಷ್ಟ ಆಗಿದೆಯಂತೆ, ಇದರ ಬೆನ್ನಲ್ಲೇ ಸಂಘ ಈ ರೀತಿಯ ತೀರ್ಮಾನವನ್ನ ಮಾಡಿದೆ. ಈ ಹಿಂದೆ 1,000 ಅಡಿ ಬೋರ್ ಹಾಕ್ಸೋಕೆ 1,40,000 ರೂಪಾಯಿ ಇದ್ರೆ ಸಾಕಾಗೋದು, ಆದ್ರೆ ಈಗ 20,000 ಏಕದಮ್ ಹೆಚ್ಚಳ ಮಾಡಿದ್ದಾರೆ. 25,500 ರೂಪಾಯಿದ ಬಿಟ್ಟು ದರ ಕೂಡ ಇದೀಗ 53,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಕಾರ್ಮಿಕ ವೇತನ ಹೆಚ್ಚಳದಿಂದ ಲಾಭಾಂಶ ಕುಸಿತ ಆಗಿದೆಯಂತೆ. ಚೀನಾದಿಂದ ಆಮದು ವಸ್ತು ಕೊರತೆಯಿಂದ ದರ ಏರಿಕೆ ಮಾಡಲಾಗಿದೆ ಅಂತ ಈಗ ಸದ್ಯಕ್ಕೆ ಸಂಘ ಹೇಳ್ತಾ ಇದೆ. ಆದ್ರೆ ಇದರಿಂದ ಯಾರಿಗೆ ಸಮಸ್ಯೆ ಆಗುತ್ತೆ ಅಂತ ಅಂದ್ರೆ ರೈತಾಪಿ ಕುಟುಂಬಕ್ಕೆ ಸಮಸ್ಯೆ ಆಗುತ್ತೆ. ರೈತರು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. ಈಗ ನೀರಾವರಿಯನ್ನ ನಂಬಿಕೊಂಡು ಜೀವನ ಮಾಡ್ತಾ ಇರ್ತಾರೆ. ಯಾಕೆಂತಂದ್ರೆ ಮಳೆಯನ್ನ ನಂಬಿ ಯಾವುದೇ ಒಂದು ಬೆಳೆ ಆಗಿರಬಹುದು, ಯಾವಾಗ ಮಳೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀರಾವರಿ ಮೇಲೆ ಹೆಚ್ಚಿನ ರೈತರು ಡಿಪೆಂಡ್ ಆಗಿರ್ತಾರೆ. ಈಗ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂತ ಅಂದ್ರೂ ಕೂಡ ನೀರು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಒಂದು ಬೋರ್ವೆಲ್ ಕೊರೆಸೋದು ನೀವು ನೋಡಿರಬಹುದು, ಎಷ್ಟೋ ಕಡೆ ಈ ಒಂದು ಬೋರ್ವೆಲ್ ಅನ್ನ ಕೊರೆಸ್ತಾರೆ. ಅದರಲ್ಲೂ ಕೂಡ ಎಷ್ಟು ಅಡಿಗೆ ನೀರು ಬರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಮೊದಲು ಏನಾದರೂ 1,000 ಅಡಿ ಒಂದು ಬೋರ್ವೆಲ್ ಹಾಕ್ಸ್ಬೇಕು ಅಥವಾ ರಿಗ್ ಕೊರೆಸ್ಬೇಕು ಅಂತ ಅಂದ್ರೆ 1,40,000 ಆಗ್ತಾ ಇತ್ತು ಈ ಒಂದು ಬೋರ್ವೆಲ್ ಕೊರೆಸೋದಕ್ಕೆ 1,000 ಅಡಿಗೆ. ಆದ್ರೆ ಈಗ 1,000 ಅಡಿ ಏನಾದ್ರು ನೀವು ನೀರು ಕೊರೆಸ್ಬೇಕು ಅಥವಾ ಈ ಒಂದು ಬೋರ್ವೆಲ್ ಹಾಕ್ಸ್ಬೇಕಂತಂದ್ರೆ ಈಗ 1,60,000 ಆಗುತ್ತೆ. ಅಂದ್ರೆ 20,000 ಚೇಂಜ್ ಆಗಿದೆ, 20,000 ಏರಿಕೆ ಆಗಿದೆ. ಈಗ ರೈತರು ಹೆಂಗಪ್ಪ ಈ ಒಂದು ಬೋರ್ ಕೊರೆಸೋದು ಅಂತ ಯೋಚನೆ ಮಾಡಬೇಕು ಅಂತಹ ಪರಿಸ್ಥಿತಿ ಬಂದಿದೆ. ಈಗ ಇವರಿಗೆ ತೊಂದರೆ ಆಗ್ತಾ ಇದೆ. ಈ ಒಂದು ಬೋರ್ವೆಲ್ ಸಂಘದ ಮಾಲೀಕರು ಹೇಳೋ ಪ್ರಕಾರ ಒಂದು ಬಹಳ ತೊಂದರೆ ಆಗುತ್ತೆ, ನಮಗೆ ನಷ್ಟ ಆಗುತ್ತೆ. ಕಾರ್ಮಿಕ ವೇತನ ಹೆಚ್ಚಳ ಆಗಿದೆ, ಇದರಿಂದ ಕೂಡ ನಮಗೆ ಲಾಭ ಸಿಗ್ತಾ ಇಲ್ಲ, ಬರುವಂತಹ ಲಾಭ ಕೂಡ ಕಡಿಮೆ ಆಗಿದೆ. ಹಾಗಾಗಿ ನಾವು ಹೆಚ್ಚಳ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ರೈತರಿಗೆ ಇದರಿಂದ ಬಹಳ ನಷ್ಟ ಆಗುತ್ತೆ. ಈಗ 20,000 ಏಕದಮ್ ಹೆಚ್ಚಳ ಆಯಿತು ಅಂತ ಅಂದ್ರೆ ಈ ಒಂದು ಬೋರ್ವೆಲ್ ಹೆಂಗೆ ಕೊಡ್ಸೋದಕ್ಕೆ ಸಾಧ್ಯ ಆಗತ್ತೆ? ಇದು ಡಿಸೆಂಬರ್ ಅಲ್ಲಿ ಬಿಟ್ ರೇಟ್ ಕಡಿಮೆ ಇತ್ತು, 25,500 26,000 ಬಿಟ್ ರೇಟ್ ಇತ್ತು. ಈ ಜನವರಿ 20ನೇ ತಾರೀಕಿಗೆ 53,000 ಬಿಟ್ ರೇಟ್ ಆಗಿದೆ. ಒಂದು ಬಿಟ್ ಮೇಲೆ ಒಂದು ಬಿಟ್ಟು ಒಂದು 2 ಪಾಯಿಂಟ್ಗೆ ಹಾಕ್ಬೋದು ಅಷ್ಟೇ. ಒಂದು 2 ಪಾಯಿಂಟ್ಗೆ ಅಂದರೆ 1,800 ಅಡಿ ಓಡುತ್ತೆ ಒಂದು ಬಿಟ್ಟು. ಆ ಒಂದು ಬಿಟ್ಟು 1,800 ಅಡಿ ಓಡಬೇಕಾದ್ರೆ ಆಮೇಲೆ ಅದು ಸ್ಕ್ರಾಪ್ ಆಗುತ್ತೆ. ಆಮೇಲೆ ನಮ್ಮ ಲೇಬರ್ ಸಮಸ್ಯೆನೂ ವಿಪರೀತ ಜಾಸ್ತಿ ಆಗಿದೆ. ಈ ಜನರು ಪೊಂಗಲ್ ಮುಗೀತು ಅಂದರೆ ತಮಿಳ್ನಾಡಿಂದ ಬರೋಂಥ ವರ್ಕರ್ಸು ಅವ್ರದ್ದೇ ಯಾವುದೋ ಒಂದು ಡಿಮ್ಯಾಂಡ್ ಹೇಳ್ತಾರೆ, ನಮ್ಗೆ ರೇಟ್ ಇಷ್ಟು ಕೂಲಿ ಕೊಟ್ಟರೆ ಅಂತ. ಯಾಕಂದರೆ ರಾತ್ರಿ ಆಗಲೂ ಕೆಲಸ ಮಾಡಬೇಕು, ಬೋರ್ವೆಲ್ ಕಾಡಲ್ಲಿ ಕೆಲಸ ಮಾಡಬೇಕು. ಯಾಕಂದರೆ ನಾವು ಸಿಟಿ ಒಳಗೆ ಪಾಯಿಂಟ್ ಓಡಿಸಂಗಿಲ್ಲ. ನಾವು ಹಳ್ಳಿ ಕಡೆ ಹೋದ್ರೆ ರೈತರಿಗೂ ಕೂಡ ಬೋರ್ ಹಾಕ್ಬೇಕಾದ್ರೆ 24 ಅವರ್ ಕೆಲಸ ಮಾಡ್ಬೇಕಾಗ್ತದೆ. ರೈತರಿಗೂ ಕಷ್ಟ ಇದೆ. ಯಾಕಂದರೆ ಇವತ್ತಿನ ಮಾರ್ಕೆಟಲ್ಲಿ ರೈತರಿಗೂ ತರಕಾರಿ ರೇಟ್ ಇಲ್ಲ. ಅದಕ್ಕಾಗಿ ನಾವೆಲ್ಲ ಏಜೆಂಟ್ ಮತ್ತು ಓನರ್ಸ್ ಎಲ್ಲ ಸೇರಿ ರೈತರು ಉಳಿಬೇಕು, ಏಜೆಂಟ್ ಉಳಿಬೇಕು, ಓನರ್ಸ್ ಉಳಿಬೇಕು ಅಂತ ಒಂದು ಸಭೆ ಮಾಡಿ ಒಂದು ತೀರ್ಮಾನ ಮಾಡಿ ಒಂದು ವಾರದಿಂದ ಗಾಡಿ ನಿಲ್ಲಿಸಿದ್ರಿ. ಇವತ್ತು ಏಜೆಂಟ್ ಮತ್ತು ಓನರ್ಸ್ ಎಲ್ಲ ಮೀಟಿಂಗ್ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡಿ, ಈ ಕಡೆ ರೈತರಿಗೂ ತೊಂದರೆ ಆಗೋದು ಬೇಡ, ಈ ಕಡೆ ನಮ್ಮ ಏಜೆಂಟ್ಗೂ ತೊಂದರೆ ಆಗೋದು ಬೇಡ, ಈ ಕಡೆ ಓನರ್ಸ್ಗೂ ತೊಂದರೆ ಆಗೋದು ಬೇಡ ಅಂತ 1,000 ಅಡಿಗೆ 1,60,000 ರೂಪಾಯಿನ ಫಿಕ್ಸ್ ಮಾಡಿದ್ರಿ. ಹಿಂದೆ ರೇಟಲ್ಲಿ ಬಂದು 1,40,000 ರೂಪಾಯಿ ಇತ್ತು ಈ ಡಿಸೆಂಬರ್ ತಿಂಗಳಲ್ಲೆಲ್ಲ. ಇವಾಗ ಬಂದು 1,60,000 ರೂಪಾಯಿ, 20,000 ರೂಪಾಯಿ ಬೆಲೆ ಹೆಚ್ಚಳ ಮಾಡ್ಕೊಂಡಿದ್ದೀವಿ ನಾವು. ಬೆಲೆ ಏರಿಕೆ ಆಗಿರೋದರ ಕಾರಣ ಬಿಟ್ಟು, ಆಯಿಲು, ಯಾಮರು
ಲೇಬರು ಎಲ್ಲ ಸೇರಿ ಬೆಲೆ ಏರಿಕೆ ಆಗಿರೋದರ ಕಾರಣ ಎಲ್ಲ ವಾಹನ ಮಾಲೀಕರು, ಬೋರ್ವೆಲ್, ಕೊಳವೆ ಬಾವಿ ಕೊರೆಯುವ ವಾಹನಗಳ ಮಾಲೀಕರು ಮತ್ತು ಏಜೆಂಟರು ಎಲ್ಲ ಸೇರಿ ಬೆಲೆ ಏರಿಕೆ ಆಗಿರೋದರ ಕಾರಣ ಮುಷ್ಕರವನ್ನು ಕೈಗೊಂಡು ಗಾಡಿಗಳನ್ನ ನಿಲ್ಲಿಸಿ ಈ ರೇಟ್ ಆದ್ರೇನೆ ಹೊಡಿಯೋಕ್ಕಾಗೋದು, ಕೊಳವೆ ಬಾವಿ ಮಾಡೋಕ್ಕಾಗೋದು ಅನ್ನೋ ಒಂದೇ ಒಂದು ಇದಕ್ಕೋಸ್ಕರ ಗಾಡಿಗಳು ನಿಲ್ಲಿಸಿದ್ದಾರೆ. ನಿಲ್ಲಿಸಿದ ನಂತರ ಈಗೆಲ್ಲ ಒಂದು ತೀರ್ಮಾನಕ್ಕೆ ಬಂದು, ಸಭೆ ಸೇರಿ ಒಂದು ತೀರ್ಮಾನಕ್ಕೆ ಬಂದ ನಂತರ 1,00,000 ಅದು ಹೇಳ್ಬೇಕು, 1,60,000ಕ್ಕೆ ತೀರ್ಮಾನ ಆಗಿದೆ. ಅಂದ್ರೆ ಒಂದು 0 to 1000 ಅಡಿ 1,60,000 ಆಗಿದೆ. ಈ ಹಿಂದಿನ ಬೆಲೆ ನೋಡಿದ್ರೆ 1,40,000ಕ್ಕೆ ಮಾಡ್ತಿದ್ರು. ಬೆಲೆ ಏರಿಕೆ ಆಗಿದ್ದ ಕಾರಣ 1,60,000ಕ್ಕೆ ತೀರ್ಮಾನ ಮಾಡಿ ಸಭೆಯಲ್ಲಿ ತೀರ್ಮಾನ ಆಗಿದೆ. ಕಾರಣ ಏನು ಅಂತಂದ್ರೆ ಬೆಲೆ ಏರಿಕೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, ಇದೇನು ಹೊಸದಾಗಿ ಏನು ಮಾಡ್ಬೇಕಂತದ್ದೇನಿಲ್ಲ. ಬೆಲೆ ಏರಿಕೆ ಅಂದರೆ ಲೇಬರ್ ಚಾರ್ಜು, ಆಯಿಲ್ ಚಾರ್ಜು, ಯಾಮರ್ ಚಾರ್ಜು ಬಿಟ್ಟು ಮೊದಲು 25,000ಕ್ಕೆ ಬರ್ತಿತ್ತು, ಈಗ 53,000 ಆಗಿದೆ ಇವತ್ತಿನ ಪ್ರೆಸೆಂಟಿಗೆ. ಈ ಬೆಲೆ ಏರಿಕೆ ಇನ್ನು ಮುಂದಕ್ಕೆ ಜಾಸ್ತಿನೂ ಆಗಬಹುದು. ಆ ಕಾರಣಕ್ಕಾಗಿ ಏನು ಈ ಕುರಿತು ಮಾತನಾಡಲಿಕ್ಕೆ ಬೋರ್ವೆಲ್ ಮಾಲೀಕರ ಸಂಘದ ಕೇಶವ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ ಸರ್? ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಈಗ ಬೋರ್ ಕೊರೆಸಲು ರೈತರು ಈಗ ಮುಂದಾಗ್ತಾರೆ, ಆದರೆ ಈಗ ಬಹಳ ಕಷ್ಟ. ಈ ಒಂದು ಬೋರ್ವೆಲ್ ಕೊರೆಸಲಿಕ್ಕೆ ಈಗ ಯೋಚನೆ ಮಾಡಬೇಕು ರೈತರು, ಅಂತಹ ಪರಿಸ್ಥಿತಿ ಇದೆ. ಯಾಕೆಂತಂದರೆ ಎಲ್ಲದರ ಬೆಲೆಯೂ ಕೂಡ ಏರಿಕೆ ಆಗಿದೆ. ಅದರ ಬೆನ್ನಲ್ಲೇ ಈಗ ಈ ಒಂದು ಬೋರ್ವೆಲ್ ಮಾಲೀಕರ ಸಂಘದವರು ಈಗ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. 20,000 ಹೆಚ್ಚಳ ಮಾಡಿದ್ದಾರೆ. ಒಂದು ಬೋರ್ವೆಲ್ ಕೊರೆಸ್ಬೇಕಂತಂದ್ರೆ ಮೊದಲು 1,40,000 ಕೊಡ್ತಾ ಇದ್ರು, ಆದರೆ ಈಗ 1,60,000 ಕೊಡಬೇಕಾಗುತ್ತೆ. ಅಂದ್ರೆ 20,000 ಹೆಚ್ಚಳ ಮಾಡಿದ್ದಾರೆ. ಅನ್ನದಾತರಿಗೆ ಈಗ ಸಂಕಷ್ಟ ಆಗ್ತಿದೆ. ಮೇಲಿಂದ ಮೇಲೆ ಅನ್ನದಾತರಿಗೆ ಈಗ ಹೊಡೆತ ಬೀಳ್ತಾ ಇರೋದು. ಕುರಿತು ಮಾತನಾಡಲಿಕ್ಕೆ ಬೋರ್ವೆಲ್ ಮಾಲೀಕರ ಸಂಘದ ಕೇಶವ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ ಮೇಡಮ್. ಸರ್, ಈಗ ಏಕ್ದಮ್ 20,000 ಹೆಚ್ಚಳ ಮಾಡಿರೋ ರೀಸನ್ ಏನು ಸರ್? ಮೇಡಮ್ 20,000 ಬೆಲೆ ಏರಿಕೆ ಬರಕ ಹೆಚ್ಚಳ ದರ್ಕಂದ್ರೆ ಬೋರ್ಗಲ್ಲಿ ಓನರ್ಸ್ಗೆ ಏನು ವರ್ಕೌಟ್ ಆಗ್ತಾ ಇಲ್ಲ ಮೇಡಮ್. ಏನು ವರ್ಕೌಟ್ ಆಗ್ತಾ ಇಲ್ಲ ಅಂದ್ರೆ ಕಳೆದ ಡಿಸೆಂಬರ್ 20-25ನೇ ತಾರೀಕು ಬೆಟ್ ರೇಟ್ ಬಂದು 25,000ರಿಂದ 25,500 ಇತ್ತು ಮೇಡಮ್. ಅದೇ ಜನವರಿ 17ನೇ ತಾರೀಕಿನಿಂದ ಒಂದು ಬೆಟ್ ರೇಟ್ ಬೆಲೆ ಬಂದು ಸರ್ ಮೇಡಮ್ ಒಂದು 53,000 ಆಗಿದೆ. ದಿನ ಗೋಲ್ಡ್ ಬಿಸ್ಕೆಟ್ ತರ ದಿನ ಬೆಟ್ ರೇಟ್ ಕಾರ್ಪೊರೇಟ್ ರೇಟ್ ರೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು ದಿನನಿತ್ಯ ಬೆಟ್ ರೇಟ್ ಒಂದೊಂದ್ ದಿವಸಕ್ಕೂ ಒಂದೊಂದು ರೇಟ್ ಆಗ್ತಾನೆ ಇದೆ ಮೇಡಮ್. ನಿನ್ನೆ 53,000 ಬೆಟ್ ರೇಟ್ ಇತ್ತು, ಇವತ್ತು 54,000 ಬೆಟ್ ರೇಟ್ ಹೇಳ್ತಾ ಇದ್ದಾರೆ ಮೇಡಮ್. ನಾವು ಬೆಟ್ ತರ್ಸ್ಕೊಬಾರ ಕಂಪ್ನಿಗೆ ಫೋನ್ ಮಾಡಿದ್ರೆ ಬೆಟ್ ಕಳ್ಸಿಕೊಟ್ರಿ ಅಂದ್ರೆ 1,000 ರೂಪಾಯಿ ನೆನ್ನೆಕ್ಕೆ ಇವತ್ತಿಗೆ ಏರಿಕೆ ಆಗಿದೆ ಅಂತ ಹೇಳ್ತಾವ್ರೆ ಮೇಡಮ್. ಹಂಗಾಗಿ ಮತ್ತೆ ವರ್ಕರ್ಸ್ ಸಿಗ್ತಾ ಇಲ್ಲ ಮೇಡಮ್. ಇವತ್ತಿನ ದಿನದಲ್ಲಿ 1,000 ಅಡಿ ಬೋರ್ ಕೊಡ್ಸ್ಬೇಕಾದ್ರೆ 1,70,000ರಿಂದ 80,000 ಹಾಕಿದ್ರೆ ಬೋರ್ವೆಲ್ ಓನರ್ಗು 2.5 ಲಕ್ಷ ಗಾಡಿಗೆ ಬಂಡವಾಳ ಹಾಕಿ ಇದೆಲ್ಲ ಮಾಡಿ ವರ್ಕೌಟ್ ಆಗ್ಬೇಕಂದ್ರೆ 1,70,000ರಿಂದ 80,000 ಮಾಡ್ಬೇಕಾಗುತ್ತೆ ಮೇಡಮ್. ಅದ್ರಗೋಸ್ಕರ ನಾವು ರೈತರಿಗೂ, ಯಾಕಂದ್ರೆ ಇವಾಗ ಬೇಸಿಗೆ ಕಾಲ ಬಂತು, ಜನವರಿ ಬಂತು, ರೈತರು ಬೆಳೆ ಇಕ್ಬೇಕಾದ್ರೆ ನೀರ್ ಅಭಾವ ಜಾಸ್ತಿ ಇದೆ. ಅದು ನಮ್ ಬೆಂಗಳೂರು ರೂರಲ್ ಡಿಸ್ಟಿಕ್ ಅಲ್ಲಿ ನೀರ್ ಕಷ್ಟ ಇದೆ. ಹಂಗಾಗಿ ನಾವೆಲ್ಲ ಓನರ್ಸ್ ಮತ್ತೆ ಏಜೆಂಟ್ ಎಲ್ಲ ಸೇರಿ ರೈತರು ಉಳಿಸ್ಕೊಬೇಕು. ನಮ್ ರೈತರಿಗೂ ತರಕಾರಿ ರೇಟ್ ಸಿಗ್ತಾ ಇಲ್ಲ. ಹಂಗಾಗಿ ರೈತರಿಗೂ ಉಳಿಸ್ಕೊಬೇಕು, ಏಜೆಂಟ್ ಉಳಿಸ್ಕೊಬೇಕು, ಓನರ್ ಉಳಿಸ್ಕೊಬೇಕು ಅಂತ ಎಲ್ಲ ಒಂದು ವಾರದಿಂದ 7 ದಿವಸ ಕಾಲ ಗಾಡಿ ನಿಲ್ಸ್ಬಿಟ್ಟು ನೆನ್ನೆ ಏಜೆಂಟ್ ಮತ್ತೆ ಓನರ್ ಒಂದು ತೀರ್ಮಾನ ತಕೊಂಡ್ ಮೇಡಮ್ ನಿನ್ನೆ 1,60,000 ರೂಪಾಯಿಗೆ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದೆ ಮೇಡಮ್. ಬೇಕಾದ್ರೆ ಸ್ಪೇರ್ ಪಾರ್ಟ್ಸ್ ಬಗ್ಗೆ ಎಲ್ಲ ದಿನನಿತ್ಯ ರೈಸ್ ಆಗ್ತಾನೆ ಇದೆ ಮೇಡಮ್ ರೇಟ್. ಸರ್, ಈಗ ಪಾಯಿಂಟ್ ಆಫ್ ವ್ಯೂಲಿ ಹೌದು ಸರಿ. ಯಾಕೆಂತಂದ್ರೆ ಯಾರೇ ಒಂದು ಬಿಸ್ನೆಸ್ ಮಾಡೋರಾಗಿದ್ರು ಕೂಡ ಲಾಭಾಂಶ ಎಷ್ಟು ಬರುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಆದ್ರೆ ಮತ್ತೊಂದ್ ಕಡೆ ನೋಡಿದ್ರೆ ಈಗ ರೈತರಿಗೂ ಕೂಡ ತೊಂದರೆ ಆಗುತ್ತೆ. ಈಗ ಏಕ್ದಮ್ 20,000 ಜಾಸ್ತಿ ಆಯ್ತು ಅಂತ ಅಂದ್ರೆ ಈಗ ಬೇಸಿಗೆ ಕಾಲ ಶುರು ಆದ್ರೆ ಅತಿ ಹೆಚ್ಚಿನ ರೈತರಿಗೆ ಒಂದು ಬೋರ್ವೆಲ್ ಕೊಡಿಸ್ತಾರೆ ನೀರಿನ ಅಭಾವ ಇರೋದ್ರಿಂದ. ಏಕ್ದಮ್ 20,000 ಹೆಚ್ಚಳ ಆದ್ರೆ ಸ್ವಲ್ಪ ರೈತರಿಗೂ ಕೂಡ ತೊಂದರೆ ಆಗತ್ತೆ ಅಲ್ವಾ ಸರ್? ಹೌದು ಮೇಡಮ್, ರೈತರಿಗೂ ತೊಂದರೆ ಆಗುತ್ತೆ, ಈ ಕಡೆ ಬೋರ್ವೆಲ್ ಮಾಲೀಕರಿಗೂ ತೊಂದರೆ ಆಗುತ್ತಲ್ಲ ಮೇಡಮ್. ಅದಕ್ಕೆ ಇಬ್ಬರಿಗೂ ಅನುಸರಣೆ ಮಾಡಿ ಒಂದು ತೀರ್ಮಾನ ತಗೊಂಡ್ರಿ ಮೇಡಮ್ ನಿನ್ನೆ. ನಮ್ಮ ಬೆಲೆ ಏರಿಕೆ ಆಗಿದೆ ಅಂತ. ಈಗ ಬೆಲೆ ಏರಿಕೆ ಆಗಿದೆ ಅಂತ ಅಂದಾಗ ರೈತರಿಗೆ ಅದರಿಂದ ಏನು ಲಾಭ ಸಿಗ್ತಾ ಇಲ್ಲ. ನಿಮಗೂ ಆ ಒಂದು ವಿಚಾರ ಗೊತ್ತಿರುತ್ತೆ. ಹೌದು ಮೇಡಮ್, ನಾವು ರೈತರೇ ಮೇಡಮ್. ನಾವು ವ್ಯವಸಾಯ ಮಾಡ್ತೀರಿ ಮೇಡಮ್. ನಾವು ವ್ಯವಸಾಯ ಮಾಡಿ ಆಮೇಲೆ ಇದ್ರಲ್ಲೆಲ್ಲ ವ್ಯವಸಾಯ ಮಾಡಿ ಬೋರ್ವೆಲ್ ಉದ್ಯಮಕ್ಕೆ ಹೋಗಿ 20 ವರ್ಷ ಆಯ್ತು ಮೇಡಮ್.
ಸರ್, ಈಗ ಕೆಲವೊಂದು ಕಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಬೋರ್ವೆಲ್ ಕೊಡಿಸ್ಲಿಕ್ಕೆ ಅಂತ ಕರೆಸಿರ್ತಾರೆ. ಬೋರ್ವೆಲ್ ನೀವು ಕೂಡ ಕೊಡ್ತಾರೆ. ಈಗ 1,000 ಅಡಿಗೆನೆ 1,60,000 ಅಂತ ಹೇಳಿದ್ರಿ. ಈಗ ಒಂದು ಕಡೆ ಫೇಲ್ಯೂರ್ ಕೂಡ ಆಗಿಬಿಡುತ್ತೆ, ನೀರೇ ಸಿಗೋದಿಲ್ಲ. ಆಗ ರೈತರಿಗೆ ಬಹಳ ಒಂದು ದೊಡ್ಡ ಲಾಸೇ ಆಗತ್ತೆ. ಹೌದು ಮೇಡಮ್. ಆಮೇಲೆ ರೈತರಿಗೆ ಡ್ರಿಲ್ಲಿಂಗ್ ರೇಟ್ ಬಂದು 1 ಅಡಿಯಿಂದ 1000 ಅಡಿ ಗಂಟ 1,60,000 ರೂಪಾಯಿ ಬೀಳ್ತೈತೆ ಮೇಡಮ್. ಅದ್ರ ಮೇಲೆ ಅವ್ರಿಗೆ ಕೇಸಿಂಗ್ ಪೈಪ್ ಅಂತ ಬರ್ತೈತೆ ಮೇಡಮ್. ಅದೆಲ್ಲ ರೈತರಿಗೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಮೇಡಮ್. ಸರ್, ಈಗ 20,000 ಅಂತ ಅಂದ್ರೆ ನಿಮ್ಗೆ ಅನ್ಸಲ್ವಾ ಸರ್ ಬಹಳ ಹೆಚ್ಚಾಯ್ತಿದು ಅಂತ? ಮೇಡಮ್, ಇವಾಗ ಕಳೆದ ಒಂದು 20-25 ದಿವಸದಿಂದ ಮೇಡಮ್, ಒಂದು ತಿಂಗಳಿಂದ ಒಂದು ಬೆಟ್ ಮೇಲೆ 27,000 ರೂಪಾಯಿ ಜಾಸ್ತಿ ಆಗಿದೆ ಮೇಡಮ್. ಮತ್ತೆ ಒಂದು ಯಾಮರ್ ಮೇಲೆ 7,000 ರೂಪಾಯಿ ಜಾಸ್ತಿ ಆಗಿದೆ. ಕಳೆದ ವರ್ಷ ಡಿಲ್ಲರ್ ಡ್ರೈವರ್ಗೆ ಸಂಬಳ ಬಂದ್ಬಿಟ್ಟು ಲೇಬರ್ ಸಂಬಳ ಬಂದು ಕಡಿಮೆ ಇತ್ತು ಮೇಡಮ್, 40,000 ಇತ್ತು ಮೇಡಮ್. ಇವತ್ತು 45,000, 48,000. ಕಳೆದ ವರ್ಷ ಲೇಬರ್ ಬಂದ್ಬಿಟ್ಟು 10,000, 12,000 ಸಂಬಳ ಇತ್ತು ಮೇಡಮ್. ಇವತ್ತು 15,000 ಆಗಿದೆ ಮೇಡಮ್ ಸಂಬಳ. ಲೇಬರ್ಸ್ ನಾವು ಎಷ್ಟು ದುಡ್ಡು ಕೊಟ್ಟರು ಕೂಡ ಲೇಬರ್ಸ್ ಬರ್ತಾ ಇಲ್ಲ ಮೇಡಮ್. ಬರ್ತಾರೆ, ಒಂದು ವಾರ ಕೆಲಸ ಮಾಡ್ತಾರೆ, ಓಡಾಕ್ತಾರೆ ಮೇಡಮ್. ಬೋರ್ಗಾಡಿಯಲ್ಲಿ ಲೇಬರ್ ಕೇಕರೆ 24 ಅವರ್ ಕೆಲಸ ಮಾಡ್ಬೇಕಾಗುತ್ತಲ್ಲ ಮೇಡಮ್. ಅವ್ರಿಗೂ ಊಟ, ಓನರ್ಸು ಊಟ, ಸಂಬಳ, ಬಟ್ಟೆ ಎಲ್ಲ ಕೊಡಿಸ್ಬೇಕು ಮೇಡಮ್. ಲೇಬರ್ ಕಷ್ಟ ಕೊಡ್ಸಿದ್ರು ಲೇಬರ್ ಇರ್ತಾ ಇಲ್ಲ ಮೇಡಮ್. ಯಾಕಂದ್ರೆ ಬೋರ್ಗಾಡಿ ಕಷ್ಟದ ಕೆಲಸಕ್ಕೆ ಲೇಬರ್ ಬರ್ತಾ ಇಲ್ಲ ಮೇಡಮ್. ಕಾರ್ಮಿಕರ ಕೊರತೆ ಕೂಡ ಇದೆ. ಹೌದು ಮೇಡಮ್, ಕಾರ್ಮಿಕರ ಕೊರತೆ ವಿಪರೀತ ಇದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿ. ರೈತರಿಗೂ ಕೂಡ ಒಳ್ಳೇದಾಗ್ಲಿ, ನಿಮಗೂ ಕೂಡ ಲಾಭಾಂಶ ಬರಬೇಕು. ಹೌದು, ಆದರೆ ರೈತರ ಹಿತದೃಷ್ಟಿ ಕೂಡ ಬಹಳ ಮುಖ್ಯ ಆಗುತ್ತೆ. ನೋಡೋಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದರೂ ಮೀಟಿಂಗ್ ಮಾಡ್ತಾರಾ. ಯಾಕೆಂತಂದ್ರೆ 20,000 ಏಕದಮ್ ಹೆಚ್ಚಾಗಿದೆ ಅಂತಂದ್ರೆ ಇದು ರೈತರಿಗೆ ಬಹುದೊಡ್ಡ ಹೊಡೆತ ಅಂತ ಹೇಳಬಹುದು. ಬೇಸಿಗೆ ಕಾಲ ಶುರುವಾದರೆ ನೀರಿನ ಅಭಾವ ಶುರು ಆಗುತ್ತೆ. ನೀರಿನ ಅಭಾವ ಶುರುವಾದಾಗ ರೈತರು ಸಾಮಾನ್ಯವಾಗಿ ಒಂದು ಬೋರ್ವೆಲ್ ಕೊಡಿಸ್ತಾರೆ. 1,000 ಅಡಿಗೆ ನೀರು ಸಿಕ್ಕಿಲ್ಲ ಅಂತಂದ್ರೆ ಮತ್ತೆ ಹೆಚ್ಚಾಗತ್ತೆ. ಹಾಗಾಗಿ ಏನಾದರೂ ಕಡಿಮೆ ಮಾಡ್ತಾರಾ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ.